ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಗೋಧಿ ನುಚ್ಚಿನ ದೋಸೆ ಮಾಡೋಣ. ಮೊದಲಿಗೆ ಒಂದು ಬಟ್ಟಲು ಗೋಧಿ ನುಚ್ಚನ್ನು ಒಂದು ಬಟ್ಟಲಿಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳೆದು ನೀರನ್ನು ಬಸಿದು ಅದು ಮುಳುಗುವಷ್ಟು ನೀರನ್ನು ಹಾಕಿ ಒಂದು 5 ಗಂಟೆಗಳ ಕಾಲ ನೆನೆಯಲು ಇಡೋಣ. ಅರ್ಧ ಬಟ್ಟಲು ಉದ್ದಿನ ಬೇಳೆಯನ್ನು ಹಾಕಿ ತೊಳೆದು ಅದಕ್ಕೂ ನೀರನ್ನು ಹಾಕಿ ನೆನೆಯಲು ಇಡೋಣ. ಮತ್ತು ಅರ್ಧ ಮುಷ್ಟಿ ಅವಲಕ್ಕಿ, 1 ಚಮಚ ಮೆಂತ್ಯವನ್ನು ತೊಳೆದು ನೀರು ಹಾಕಿ ನೆನೆಯಲು ಇಡೋಣ. ಎಲ್ಲ ಪದಾರ್ಥಗಳು 5 ಗಂಟೆಗಳ ಕಾಲ ನೆಂದ ನಂತರ ಚೆನ್ನಾಗಿ ನೆಂದಿರುವ ಗೋಧಿ ನುಚ್ಚನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಲು ಅಗತ್ಯವಿರುವಷ್ಟು ನೀರನ್ನು ಹಾಕಿ ರುಬ್ಬಿಕೊಳ್ಳೋಣ. ನಂತರ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ನೆಂದಿರುವ ಉದ್ದಿನಬೇಳೆ ಮತ್ತು ಅವಲಕ್ಕಿ, ಮೆಂತ್ಯ ಎಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳೋಣ. ನಂತರ ಆ ಹಿಟ್ಟನ್ನು ಗೋಧಿ ನುಚ್ಚಿನ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ತಿರುಗಿಸಿ ಸೌಟಾಡಿ ಇಡೋಣ. 5 ಗಂಟೆಗಳ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತವವನ್ನು ಬಿಸಿಗಿಟ್ಟು ತವ ಬಿಸಿಯಾದ ನಂತರ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ತೆಳುವಾಗಿ ದೋಸೆಯನ್ನು ಹರಡ್ಕೊಳ್ಳೋಣ. ತೆಳುವಾಗಿ ದೋಸೆಯನ್ನು ಹರಡಿ ಉರಿಯನ್ನು ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಹದವಾಗಿ ಬೇಯಿಸಿಕೊಳ್ಳೋಣ. ಸುತ್ತಲೂ ತಿರುಗಿಸಿ ಯೂನಿಫಾರ್ಮ್ ಆಗಿ ಎಲ್ಲ ಕಡೆಯೂ ಬೆಂದ ನಂತರ ತಿರುಗಿಸಿ ಬೇಯಿಸಿಕೊಂಡರೆ ರುಚಿಕರವಾದ ಗೋಧಿ ನುಚ್ಚಿನ ದೋಸೆ ರೆಡಿಯಾಗುತ್ತದೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಈ ರೆಸಿಪಿ ತುಂಬ ಹೆಲ್ದಿ. ಗೋಧಿ ನುಚ್ಚಿಂದ ಇಷ್ಟು ರುಚಿಕರವಾದ ದೋಸೆ ಮಾಡಲು ಸಾಧ್ಯ ಎಂದು ಮಾಡಿದ ನಂತರವೇ ತಿಳಿಯಿತು. ನೀವು ಇದೇ ರೀತಿ ಒಮ್ಮೆ ಮಾಡಿ ಸವಿಯಿರಿ. ಹೇಗೆ ಬಂತೆಂದು ಕಮೆಂಟ್ ಮಾಡಿ. ಇದನ್ನು ನಿಮಗಿಷ್ಟ ಬಂದ ಸೈಡ್ ಡಿಶ್ ಒಟ್ಟಿಗೆ ತಿನ್ನಿರಿ. ಧನ್ಯವಾದಗಳು.